ಈಗ ಸೀರಿಯಸ್ ಆಗಿ ಪ್ರತಿಯೊಬ್ಬರು ಕೂಡ ಕಲೀರಿ. 100% ಎಕ್ಸಾಮ್ದಲ್ಲಿ 100% ಇಂದಿಲ್ಲ ನಾಳೆ ಸಕ್ಸಸ್ ಆಗಿ ಹಾಕಿರಿ ನಾವು. ಯಾಕೆ ಇದನ್ನೆಲ್ಲ ಹೇಳ್ತಾರಂದ್ರೆ ಇನ್ನು 3 ರಿಂದ 4 ತಿಂಗಳು ಬಿಟ್ಟು 100% ನೋಟಿಫಿಕೇಶನ್ ಸಾಕಷ್ಟು ಆಕವು. ಸೊ ಇವತ್ತು ನೋಡ್ರಿ KSRP ಆಗಿರ್ಬೋದು, ಇನ್ನಿತರ ಎಲ್ಲ ಎಕ್ಸಾಮ್ಗಳನ್ನು ಕೂಡ ಏನು ಮಾಡ್ತಾರೆ, ಸೊ ಎಲ್ಲ ಫ್ಯಾಕ್ಸ್ ನೋಟಿಫಿಕೇಶನ್ ಏನೋ ಒಂದು ಸುತ್ತ ಸರ್ಕ್ಯುಲೇಷನ್ ಮಾಡ್ತಾ ಇದ್ದಾರೆ. 100% ಪೊಲೀಸ್ ಕಾನ್ಸ್ಟೇಬಲ್ ಆಗೋರು, PSI ಆಗೋರು, ಆಮೇಲೆ SSC RRB ಆಲ್ರೆಡಿ ಕಾಲ್ಫರ್ಮ್ ಆಗಿದೆ. ಅದ್ರ ಜೊತೆಗೆ KS ಎಕ್ಸಾಮ್ ಮತ್ತು ಆಗ್ಬೋದು. ಅದ್ರ ಜೊತೆಗೆ FD SD ಸಾಕಷ್ಟು ಹುದ್ದೆಗಳದಾವ. ಯಾರು ಏನು ಮಾಡೋಂಗಿಲ್ಲ, ಈ ಸರ್ಕಾರ ಹುದ್ದೆಗೆ ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ಹಿಂದೆಲ್ಲ ನಾಳೆ ಕರೆದೇ ಕರಿತಾರೆ ಅವ್ರು, ಹೌದಿಲ್ಲ? ಸೊ ಹುದ್ದೆ ಬೇಕು ಬೇಡ, ಹೌದು, ಕೆಲಸ ಮಾಡಕ್ಕೆ ಬೇಕು, ಸರ್ಕಾರದಲ್ಲಿ ಕೆಲಸ ಮಾಡಕ್ಕೆ ಬೇಕು ಬೇಡ. ಸೊ ಆ ಕಾರಣಕ್ಕಾಗಿ ಹಿಂದೆಲ್ಲ ನಾಳೆ ಈ ಒಳ ಮೀಸಲಾತಿ ಕಂಪ್ಲೀಟ್ ಆಗಿ ಏನು ಪ್ರೊಸೆಸ್ ಮುಗೀತಂದ್ರೆ ಇಮಿಡಿಯೇಟ್ ಆಗಿ ಸೊ ಮಿನಿಮಮ್ ಇಲ್ಲ ಅಂದ್ರೆ ಒಂದು 10,000 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡ್ಬೋದು, ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು 3,000 4,000 ಅಂತ ಇಟ್ಕೊಳ್ಳಿ. ಸೊ ಒಂದು PSI ಒಂದು 500 ಅಂತ ಇಟ್ಕೊಳ್ಳಿ. ಆಮೇಲೆ FD SD 1,000 ಅಂತ ಇಟ್ಕೊಳ್ಳಿ. ಆಮೇಲೆ ಗ್ರೂಪ್ C ಕಾಲ್ಫರ್ಮ್ ಆಗೋದಿದೆ. ಸಾಕಷ್ಟು ಹುದ್ದೆಗಳು ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಎಲ್ಲ ರೆಡಿ ಹಾಕೋತಾರೆ. ಅದ್ರ ಜೊತೆಗೆ ಟೀಚರ್ ಪೋಸ್ಟ್ ಆಗಿರ್ಬೋದು. ಯಾರು ಕೂಡ ಹೋಪನ್ನು ಕಳ್ಕೊಬಾರ್ದು, ಅಷ್ಟೇ ಹೋಪ್ ಕಳ್ಕೊಬಾರ್ರಿ. 100% ನೋಟಿಫಿಕೇಶನ್ ಆಗಿ ಹಾಕತಿ. ಕರೆಕ್ಟಾಗಿ ನೀವು ಓದಕ್ಕೆ ಕಲೀರಿ. ಯಾಕಂದ್ರೆ ಎಕ್ಸಾಮ್ ನೋಟಿಫಿಕೇಶನ್ ಆದ ತಕ್ಷಣ ಓದಕತ್ತರ ಅಂದ್ರೆ ಅವಾಗ ಎಲ್ಲ ಸಬ್ಜೆಕ್ಟ್ಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಆಯ್ತಾ? 10 ರಿಂದ 12 ಸಬ್ಜೆಕ್ಟ್ ಇರ್ತಾವೆ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿಯೊಬ್ಬರು ಕೂಡ ನೀವೇನು ಮಾಡ್ರಿ, ಡೈಲಿ ಸ್ಟಡಿ ಮಾಡ್ತಾ ಹೋಗ್ರಿ. ಅದ್ರ ಜೊತೆಗೆ ಏನೇ ಕಾನ್ಸೆಪ್ಟ್ ಇದ್ರು ಕೂಡ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಸೊ ಕಮೆಂಟ್ ಬಾಕ್ಸ್ ತಿಳಿಸಿ. ನಾವು ಓದ್ತಾನೆ ನಿಮಗೆಲ್ಲ ಹೇಳ್ತಾನೆ. ಏನಾರೇ ನಮಗೆ ಎಕ್ಸಾಮ್ ಹೆಂಗೆ ಓದಬೇಕು, ಎಕ್ಸಾಮ್ ಹೆಂಗೆ ಕ್ರ್ಯಾಕ್ ಮಾಡಬೇಕು, ಏನಾರೇ ನಿಮಗೆ ಏನೋ ಡೌಟ್ಸ್ ಇದ್ರು ಕೂಡ ಸೊ ಕಮೆಂಟ್ ಮಾಡ್ರಿ. ನಿಮಗೆಲ್ಲನೂ ನಾನು ಮಾಹಿತಿ ಹೇಳ್ತಾ ಇರ್ತೀನಿ. ಓಕೆ.